ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಒಂದು ನೋಡಿ ಈ ಗ್ರ್ಯಾಂಡ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ, ಫುಲ್ ಗ್ರ್ಯಾಂಡ್ ಡಿಸೈನ್. ಇದು ತುಂಬ ಸೂಪರಾಗಿ ಬಂದಿದೆ. ಇದು ಬಂದು 4.5 ಅವರ್ ಏನೋ ಇದೆ ಬ್ಯಾಕದ್ದು ಮಾತ್ರ. ರಾತ್ರಿಯಿಂದ ಹಾಕ್ತಾ ಇದ್ದೀನಿ ನೋಡಿ. ಎಷ್ಟು ಗ್ರ್ಯಾಂಡ್ ಡಿಸೈನ್ ಇದು. ಬ್ಯಾಕ್ ಡಿಸೈನ್ ಇದು ಈ ಥರ ಬರುತ್ತೆ. ಬ್ಯಾಕಲ್ಲಿ ಈ ಥರ ಕಟ್ ಶೇಪ್ ಬರುತ್ತೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು. ನಮ್ಮ ಪೂಜನ ವಿಲಾಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಿದೆ ಅಂತ ತೋರ್ಸೋದು ಬಂದುಬಿಟ್ಟು. ಅಲ್ಲ, ನಾನು ಈ ಸೈಡೆಲ್ಲ ಬರ್ತಾ ಇರೋದೇ ಫಸ್ಟ್ ಟೈಮು. ಏನೋ ಒಂದತ್ತು ಸರಿ ಇಲ್ಲಿ ಓಡಾಡಿರೋ ಥರ ಗೊತ್ತಿಲ್ವಾ ಅಂತವ್ರು. ಎಲ್ಲಾದರೂ ಹೋಗ್ಬೇಕಾದ್ರೆ ಕೇಳಿದ್ರೆ ಕಳ್ಸೋದೇ ಇಲ್ಲ ಗೈಸ್ ಮನೆಯಲ್ಲಿ. ಮತ್ತೆ ನೋಡಿದ್ರೆ ಏನೂ ಗೊತ್ತಿಲ್ಲ ನಿಮಗೆ ಅಂತ ಹೇಳ್ತಾರೆ. ನಾ ಭವಾನಿ ವಿಲಾಸ್ ಹಾಸ್ಪಿಟ್ಲ್ ಹೋಗ್ತೀವಿ, ಬೋರಿಂಗ್ ಹಾಸ್ಪಿಟ್ಲ್ ಹೋಗ್ತೀವಿ, ನೋಡ್ಕೊಂಡು ಹೋಗಿದ್ಯಾ ನೋಡಿ ಏನು ಕೇಳ್ತಾರೆ. ನನ್ನ ಜೊತೆಲಿ ಬರ್ತಾ ಇರೋದಕ್ಕೆ ಎಷ್ಟೊಂದು ತೋರಿಸ್ತಾ ಇದ್ದೀನಿ ಗೊತ್ತಾ ನಮ್ಮ ಪೂಜೆಗೆ. ಅಲ್ಲ, ಏನೂ ಗೊತ್ತಿರಲಿಲ್ಲ. ಅದಕ್ಕೆ ಇವತ್ತು ವಾಣಿ ವಿಲಾಸ್ ಹಾಸ್ಪಿಟ್ಲ್ ನನಗೆ ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಬಿಡಬೇಕು. ಹೌದು, ಅಪೋಸ್ ಮಾಡಬಾರ್ದು. ನೋಡಿ ಗೈಸ್, ಏನಕ್ಕೆ ಗೊತ್ತಾ ನಮ್ಮ ಪೂಜಾ ಹಂಗೆ ಹೇಳ್ತಾ ಇರೋದು. ಅವಳೊಂದು ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ವಂಡರ್ಲಾ ಹೋಗೋದಕ್ಕೆ ಅವ್ರ ಫ್ರೆಂಡ್ಸ್ಗೆ ಹಂಗೆಲ್ಲ. ಅದಕ್ಕೆ ಕಳಿಸಲ್ಲ ಅಂದಿದ್ದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು ಅವಳು. ಒಬ್ಬರನ್ನೇ ಎಲ್ಲೂ ಕಳಿಸಲ್ಲ ಅಂದರೆ ನಮಗೂ ಗೊತ್ತಾಗಬೇಕಲ್ಲ. ಹೆಣ್ಮಕ್ಳು ಕಳ್ಸೋದು ಭಯ ಆಗುತ್ತೆ. ಎಲ್ಲ ತಂದೆ ತಾಯಿನೂ ಹಂಗೆ ಹೇಳೋದು, ನಾನು ಕರ್ಕೊಂಡು ಹೋಗ್ತೀನಿ ಬಾ. ನೋಡಿ ಫ್ರೆಂಡ್ಸ್, ನಮ್ಮ ಪೂಜಾ ಏನು ಹೇಳ್ತಾ ಇದ್ದಾಳೆ. ಹೊಸ ಪ್ರಪಂಚಕ್ಕೆ ವಾಣಿ ವಿಲಾಸ್. ಅಯ್ಯೋ ಪೂಜಾ, ಬೇರೆ ರೋಡಿಗೆ ಬಂದುಬಿಟ್ಟಿದ್ವಿ ಪೂಜಾ. ನಿಜ ಹಿಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಏನು ಮಾಡೋದು, ಬಾಯಿಲ್ಲ, ಯಾರನ್ನಾದ್ರೂ ಕೇಳ್ಕೊಂಡು ಹೋಗ್ಬೇಕು ಬಾ. ನಾನಿವಾಗ ಏನಾದರೂ ಹೇಳೋಣ ನೋಡಿ. ನೋಡಿ, ಈ ಗೇಟ್ ಒಳಗಡೆ ಹೋದರೆ ಹೋಗ್ಬೋದು. ಅವ್ರಿಗೆ ರೂಟ್ ಗೊತ್ತಿಲ್ಲ ಗೈಸ್. ದೊಡ್ಡದಾಗಿ ಕರ್ಕೊಬಂದ್ಬಿಟ್ರಂತೆ. ನಿಮ್ಗೆ ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ ಅಂದರೆ ಆಮೇಲೆ ಹೇಳು. ಅಲ್ಲ, ಈ ಸೈಡ್ ಬಂದ್ರಾ ಆ ಸೈಡ್ ಬಂದ್ರಾ ಅಂತ ಕೇಳ್ತಾವ್ರೆ. ಅವತ್ತು ಅಜ್ಜಿನ ಕರ್ಕೊಬಂದಿದ್ದಲ್ಲ, ಅಜ್ಜಿನ ಕರ್ಕೊಬಂದಿದ್ದೆ. ವಾಣಿ ವಿಲಾಸ್ಗೆ ಕರ್ಕೊಬಂದಿದ್ದು. ಈ ಬಿಲ್ಡಿಂಗ್ಸ್ ಚೆನ್ನಾಗಿದ್ದಾವೆ ನೋಡಲ್ಲಿ. ನೋಡಿ ಗೈಸ್, ಇದೆ ವಾಣಿ ವಿಲಾಸ್ ಹಾಸ್ಪಿಟ್ಲು. ಒಳಗಡೆ ಇನ್ನೂ ಹೋಗ್ತಾ ಇದ್ದೀವಿ. ವಾಣಿ ವಿಲಾಸ್ ಹಾಸ್ಪಿಟ್ಲೆಲ್ಲ ಹೋಗೋ ದಾರಿ ತೋರಿಸ್ತಾವ್ರೆ. ಅವ್ರಿಗೆ ನೆಟ್ಟು ಗೊತ್ತಿಲ್ಲ, ಪಕ್ಕದಲ್ಲೇ ಇಟ್ಕೊಂಡು ಅಲ್ಲಿವರೆಗೂ ಕರ್ಕೊಂಡು ಹೋಗೋದು. ನಮ್ಮ ಪೂಜಾ ಒಂದು ಕಾಲೇಜ್ ನೋಡಬೇಕು, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ದು. ಚೆನ್ನಾಗಿ ಪ್ಲೇಟ್ ತಿರ್ಸ್ತಾರೆ ಅಂದರೆ ಗೈಸಿಗೂ. ನಮ್ಮ ಅಮ್ಮನ ಕರ್ಕೊಂಡು ಬಂದಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ ರೋಡೇನೆ. 6 ಮಂತ್ ಆಯ್ತೇನಲ್ಲ ಅಜ್ಜಿನ ಕರ್ಕೊಬಂದು. ನೋಡಿ, ಇಲ್ಲೇ ಒಳಗಡೆ ಹೋಗ್ಬೇಕು. ಇನ್ನು ಸ್ವಲ್ಪ ತುಂಬ ದೂರ ನಡಿಬೇಕು. ನಾವು ಒಳಗಡೆ ಇವಾಗ ಎಂಟ್ರೆನ್ಸು ಇಲ್ಲ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಎಂಟ್ರೆನ್ಸ್ ಸಿಗುತ್ತೆ. ನೋಡಿ, ಅಲ್ಲಿ ಆಟೋಸ್ ಇದೆ. ಏನು ಹೇಳೋ, ಇನ್ನೊಂದು ಸರಿ ಹೇಳೋ ಫ್ರೆಂಡ್ಸ್. ಫೋಟೋಸ್ ಎಲ್ಲ ನೋಡಿ, ನಮ್ಮ ಪೂಜಾಗೆ ಫೋಟೋ ಶೂಟಿಗೆ ಎಲ್ಲ ಈ ಪ್ಲೇಸ್ ಚೆನ್ನಾಗಿದೆ ಅಂತೆ. ಫುಲ್ ಗ್ರೀನರಿ. ಅದೇ ಅಲ್ಲ, ಕರ್ಕೊಂಬರೋಣ. ನಮ್ಮ ಪೂಜಾಗೆ ಮದುವೆ ಫೋಟೋ ಶೂಟ್ ಇಲ್ಲೇ ಮಾಡಿಸ್ಬಿಡೋಣ ಹಾಸ್ಪಿಟ್ಲಲ್ಲಿ. ಒಳ್ಳೆ ಪೂಜಾ. ಫ್ರೆಂಡ್ಸ್, ನಾವೀಗ ವಾಣಿ ವಿಲಾಸ್ ಹಾಸ್ಪಿಟ್ಲಿಗೆ ಏನಕ್ಕೆ ಬರ್ತಾ ಇರೋದು ಅಂದರೆ, ಫ್ರೆಂಡ್ಸ್ ಇಲ್ಲಿ ನಾಯಿ ಮತ್ತು ಕಾಗೆಗಳು ಊಟ ಆಗ್ತಾರೆ. ಅವುಗಳ ಹತ್ರ ಎಲ್ಲ ಮಾತಾಡ್ತಾರೆ. ನಾವು ಭಯ ಬಿದ್ದುಬಿಟ್ವಿ. ಅಲ್ಲ ಪೂಜಾ ಭಯ ಬಿದ್ದೆ ಅಲ್ಲ. ಅಲ್ಲ, ಲೈನ್ ಮಾಡಿರಿ ಅಂತ ಅವರೇ ಕಾಗೆಗಳಿಗೆ ನಾಯಿಗಳಿಗೆ ಊಟ ಹಾಕ್ತಾರೆ. ನೋಡಿ ಹೆಂಗಿದೆ ಅಂತ. ಅಯ್ಯಪ್ಪ ದೇವರೇ. ಫ್ರೆಂಡ್ಸ್, ಇವಾಗ ನಾವೇನು ವಾಣಿ ವಿಲಾಸ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂದರೆ, ನನ್ನ ತಮ್ಮ ಹೆಂಡತಿಗೆ ಗಂಡು ಮಗು ಆಗಿದೆ. ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಏನೋ ನಗ್ತಾವಳೆ. ನಾನೇನೋ ಒಂದು ಇಷ್ಟ ಕೇಳಿದ್ರೆ ಸಾಕು ಕಾಯ್ತಾ ಇರ್ತಾಳೆ. ಏನಿಲ್ಲ, ತಮ್ಮನಿಗೆ ಹೇಳ್ದಂಗೆ ನಾನು ನಮ್ಮ ಫ್ರೆಂಡ್ ಹತ್ರ ಹೇಳ್ದೆ, ಅದಕ್ಕೆ ನಾವು. ಹೌದಾ, ಹೋಗಿ ಬಿಡು. ಫ್ರೆಂಡ್ಸ್, ಎಂಟ್ರೆನ್ಸ್ ರೀಚ್ ಆದ್ವಿ. ಇವಾಗ ನನ್ನ ತಮ್ಮನ ಫೋನ್ ಮಾಡಿಬಿಟ್ಟು ಒಳಗಡೆ ಹೋಗ್ತೀವಿ. ಆದರೆ ಒಳಗಡೆ ಏನು ವೀಡಿಯೋ ಮಾಡಲ್ಲ. ಹೇಳು. ಹ್ಞೂ ಇದೆ.
ಫ್ರೆಂಡ್ಸ್ ನೋಡಿ, ಇದೆ ವಾಣಿ ವಿಲಾಸ್ ಹಾಸ್ಪಿಟಲ್. ನಮ್ಮ ಪೂಜಾ ಥರವರೆಲ್ಲ ಡಾಕ್ಟ್ರ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಚಿಕ್ಕ ಚಿಕ್ಕ ಹುಡುಗಿರೆಲ್ಲ ಡಾಕ್ಟ್ರು. ಅಲ್ಲ ಪೂಜಾ, ಅಲ್ಲ ನಿನ್ನೂ ನೀನು ಸೈನ್ಸ್ ತಗೊಂಡಿದ್ರೆ ನೀನು ನೋಡಿ ಮುಕ್ತಾ ಇದ್ದಾಳೆ. ಸೈನ್ಸ್ ಅಂದ್ರೇ ಭಯ. ಹೌದಾ, ಈಸಿ ಇಲ್ಲಂತೆ ನೋಡಿ. ಇರೋ ಮಾಮ ಬರ್ತೈತೆ. ಹ್ಞೂ, ಅಲ್ಲಿ ಇದೆ ಎಂಟ್ರೆನ್ಸು. ನೋಡಿ ಏನು ಭಯ ಬೀಳ್ತಾಳೆ ನಮ್ಮ ಪೂಜಾ. ಎಲ್ಲ ದೂರ ನಡೆಸ್ಬಿಡ್ತಾಳೋ ಅಂತ. ಗೈಸ್, ಈಗ ಮಗು ನೋಡಿಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ ಮನೆಗೆ. ಇಲ್ಲಿ ಮೆಟ್ರೋ ಹತ್ರ ಹೋಗ್ಬೇಕು ಇವಾಗ. ಮಗು ಚೆನ್ನಾಗಿದೆ. ನಮ್ಮ ಪೂಜೆ ಅಲ್ಲೇ ಕಳೆದೋಗ್ಬಿಟ್ಲು. ಕಳೆದೋಗ್ಬಿಟ್ಟೆ. ಮಕ್ಕಳನ್ನ ಎತ್ಕೋಬೇಕು ಅಂದರೆ ತುಂಬ ಇಷ್ಟ. ಅವ್ರನ್ನ ನನ್ನ ಮಕ್ಳಿಗೆ ಇಷ್ಟ ಗೈಸ್. ಒಂದು ಸರ್ಟನ್ ಏಜ್ ಆದಮೇಲೆ ಗೊತ್ತಾ, ಅವ್ರನ್ನ ಏನೋ ಇವಾಗ ಹ್ಯಾಂಡಲ್ ಮಾಡೋದು ಕೂಡ ಸಿಕ್ಕಾಪಡೆ ಕಷ್ಟ. ಅದೇ ಇದು ಒಂದೇ ಅಂತಲ್ಲ, ಹಿಂಗೆ ಅನ್ಸುತ್ತೆ. ನಡಿಯಮ್ಮ ಗೈಸ್, ಇವಾಗ ಟೈಮ್ ಅರೌಂಡ್ 6:40 ಆಗಿದೆ. ನೋಡಿ, ಹಕ್ಕಿಗಳ ಸೌಂಡ್ ಇಲ್ಲಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಸಣ್ಣಗಿದೆ ಸಾಯಂಕಾಲ. ಮಧ್ಯಾಹ್ನದ ಬಂದಿದ್ದಿದ್ರೆ ಮಾತ್ರ ಇರೋದು ಕೊಡ್ತಾರ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆಯಾ? ಒಂಥರ ಚೆನ್ನಾಗಿದೆ ಅಂತೆ. ಬರೀ ಪಕ್ಷಿಗಳ ಸೌಂಡ್ ಇವತ್ತೇ ಕೇಳಿಸ್ತಾ ಐತೆ ನಮಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್ ನೋಡಿ, ಇವತ್ತು ಬೆಳಗ್ಗೆನೇ ಒಂದು ಸಿಂಪಲ್ ಇರುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಬೇಬಿ ಶವರ್ಗೆ ಅಂತ ಹಾಕ್ಸ್ಕೊತಾ ಇದ್ದಾರೆ. ನೋಡಿ, ಸ್ಲೀವ್ ಬಂದು ಈ ಥರ ಮಗುದು ಒಂದು ಹೆಜ್ಜೆ ಗುರುತು ಹಾಕ್ಸ್ಕೊತಾ ಇದ್ದಾರೆ. ಇಲ್ಲಿ ನಾನು ಕಟ್ ವರ್ಕ್ ಕೊಟ್ಟಿದ್ದೀನಿ, ಹಾಗೆ ಅಲ್ಲಲ್ಲಿ ಡಾಟ್ಸ್ ಇಟ್ಟಿದ್ದೀನಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ನೋಡಿ, ಈ ಥರ ಬರುತ್ತೆ. ಇದು ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತೀನಿ ನೋಡಿ. ಆದರೆ ತೋರಿಸ್ತೀನಿ, ನೋಡೋಣ. ಅದು ಬೇರೆ ಅರ್ಜೆಂಟಲ್ಲಿ ಕೊಡಬೇಕೀಗ. ನೋಡಿ, ಬ್ಯಾಕ್ ಪಾರ್ಟ್ ಬಂದು ಈ ಥರ ಸಿಂಪಲ್ ಡಿಸೈನ್ ಹಾಕ್ಸ್ಕೊಂಡಿದ್ದಾರೆ. ಇದು ಫ್ರಂಟು. ಇದಕ್ಕೆ ಈ ಥರ ಸಿಂಪಲಾಗಿರಲಿ ಅಂತೇಳಿ ಈ ಥರ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಇನ್ನೂ ಒಂದು ಇದು ಪಿಕಾಕ್ ಡಿಸೈನು. ಇದಾದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಬ್ಯಾಕ್ ಮತ್ತು ಫ್ರಂಟ್ ಆಗಿದೆ, ಇನ್ನು ಸ್ಲೀವ್ ಡಿಸೈನ್ ಹಾಕಬೇಕು. ಸ್ಲೀವ್ ಬಂದು ಹಾಕಿದ್ಮೇಲೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ಒಂದು ಸಿಂಪಲಾಗಿರುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಸ್ಯಾರಿ ಬಂದು ಸೇಮ್ ಕಲರೇ ಇದೆ, ಹಾಗಾಗಿ ನಾನು ಇದಕ್ಕೆ ಮೆರೂನ್ ಕಲರ್ ಕೊಟ್ಟು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಬರೀ ಇದೇ ಕಲರೇ ಆದರೆ ಅಷ್ಟೊಂದು ಲುಕ್ ಇರೋಲ್ಲ ಅಂದ್ಬಿಟ್ಟು ನಾನು ಮೆರೂನ್ ಮತ್ತು ಗೋಲ್ಡನ್ನ ಕೊಟ್ಟು ಈ ಥರ ಡಿಸೈನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ. ಇದು ಸ್ಲೀವ್ ಡಿಸೈನು. ಬ್ಯಾಕ್ ಡಿಸೈನ್ ಬಂದು ಬೋಟ್ ನೆಕ್ಕು, ಅದು ಕೂಡ ತೋರಿಸ್ತೀನಿ ರೀ. ನೋಡಿ, ಇದು ಬಂದು ಫ್ರಂಟಿಗೆ ಬರುತ್ತೆ. ಹಾಗೆ ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ, ಬೋಟ್ ನೆಕ್ ಡಿಸೈನು. ಇದು ಸ್ಟಿಚ್ಚಿಂಗ್ ಆದಮೇಲೆ ಇದನ್ನು ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಕಲರ್ ಕಾಂಬಿನೇಷನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಈ ಥರ ಬರುತ್ತೆ. ಫ್ರೆಂಡ್ಸ್, ಈಗ ಇದೊಂದು ಡಿಸೈನ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತೋರಿಸಿದ್ನಲ್ಲ ಆ ಡಿಸೈನ್ ಆಯಿತು ನೋಡಿ. ಇದು ಬಂದು ಈ ಥರ ಬರುತ್ತೆ. ಬ್ಯಾಕ್ ಆಯಿತು, ಇನ್ನು ಫ್ರಂಟ್ ಹಾಕ್ತಾಯಿದ್ದೀನಿ ಈಗ. ಹಾಗೆ ನಾಳೆ ಶ್ರೀರಾಮನವಮಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಹೂವು ತೊಗೊಂಡು ಬಂದಿದ್ದೆ ಮಾರ್ಕೆಟಿಂದ, ಅದನ್ನು ಕಟ್ತಾಯಿದ್ದೀನಿ. ನಾವು ಯುಗಾದಿ ಹಬ್ಬನೂ ಮಾಡಿಲ್ಲ, ಅದಕ್ಕೆ ನಾಳೆ ಸಮಾಧಿಗಳ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಹಾಗಾಗಿ ನಾನು ಅದಕ್ಕೆ ನಾಳೆ ಆಗಲ್ಲ, ಎಲ್ಲ ಒಬ್ಬಟ್ಟೆಲ್ಲ ಮಾಡೋದಿದೆ. ನಾಳೆನೂ ಒಬ್ಬಟ್ಟು ಮಾಡ್ತೀನಿ, ಅದಕ್ಕೆ ಹೂವು ಎಲ್ಲ ಕಟ್ಟೋಣ ಅಂದ್ಬಿಟ್ಟು ಕಟ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಇನ್ನೂ ಏನೂ ಆಗಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಎಲ್ಲ ಮುಗಿಸ್ಕೋಬೇಕು. ಆದಷ್ಟು ರಾತ್ರಿ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಬ್ಲೌಸ್ ಕಂಪ್ಲೀಟ್ ಆಯಿತು, ಬ್ಯಾಕು ಫ್ರಂಟ್. ಹಾಗೆ ಈ ಥರ 4 ಬುಟ್ಟಸ್ ಹಾಕಿದ್ದೀನಿ ನೋಡಿ. ಹಿಂದೆ ಟ್ಯಾಗ್ಗೆ ಡಿಸೈನ್ ಬಂದು ಈ ಥರ ಬರುತ್ತೆ. ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ.
ಗೈಸ್ ನೋಡಿ, ಈ ಬ್ಲೌಸ್ ಕಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ಇದಕ್ಕೆ ಪ್ಯಾಚ್ ಕೊಟ್ಬಿಟ್ಟಿದ್ದಾರೆ. ಹೇಗೆ ಕಟ್ ಮಾಡೋದು ಅಂತ ಪದೇ ಪದೇ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಹೆಂಗೆ ಸೆಟ್ ಆಗುತ್ತೆ ನೋಡಿಕೊಂಡು ಸೆಟ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕೊಟ್ಬಿಟ್ರೆ ಕಟ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಇದು ರೆಡಿಮೇಡ್ ಬ್ಲೌಸು, ಅದರಲ್ಲೇ ವರ್ಕ್ ಬಂದಿದೆ. ಈ ಬ್ಲೌಸು ಸ್ಟಿಚಿಂಗ್ ಮಾಡಿದ್ದಾಯಿತು. ನೋಡಿ, ಇದು ಶಾರ್ಟ್ ವಿಡಿಯೋಗೆ ಅಂತ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂತು. ನೋಡಿ, ಈ ಥರ ಬರುತ್ತೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸೂಪರಾಗಿದೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್.